ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಅರಿಶಿಣದೆಲೆ ಕಡುಬು ಅಥವಾ ಅರಿಶಿಣದೆಲೆ ಹಿಟ್ಟು ಅಂತ ಹೇಳ್ತೀವಿ. ನಮ್ಮ ಸೈಡು ಅರಿಶಿಣದೆಲೆ ಹಿಟ್ಟು ಅಂತಲೇ ಹೇಳೋದು, ಮಲೆನಾಡು ಸೈಡಲ್ಲಿ ಕೆಲವರು ಕಡುಬು ಅಂತಲೂ ಹೇಳ್ತಾರೆ. ಅದನ್ನು ಮಾಡೋದಕ್ಕೆ ಇವತ್ತು ಅರಿಶಿಣದೆಲೆನ ಕುಯ್ಕೊತಾ ಇದ್ವಿ. ಇದು ಲಾಸ್ಟ್ ವೀಕ್ ಇದು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕು ನಾವು ಹಾಸನ ಹೋಗಿದ್ವಿ, ಹಾಗಾಗಿ ಅವ್ರ ಮನೆ ಪಕ್ಕದ ಮನೆಯಲ್ಲಿ ಈ ಥರ ಖಾಲಿ ಸೈಟಲ್ಲಿ ಅರಿಶಿಣದೆಲೆನ ಹಾಕಿದ್ರು. ನೋಡಿದಾಗ ತುಂಬ ಖುಷಿ ಆಯಿತು. ಹಾಗಾಗಿ ನಾವು ಈ ಸಲ ಈ ರೆಸಿಪಿನ ಇಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ತಂಗಿ ಇದನ್ನು ಮಾಡಿದ್ದು, ಹಾಗಾಗಿ ನೀಟಾಗಿ ಇದನ್ನ ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅಂದರೆ ಅರಿಶಿಣದೆಲೆ ಇರುತ್ತಲ್ಲ, ಅದರದ್ದು ತುದಿ ಮತ್ತು ಹಿಂದೆ, ಅಂದರೆ ತೊಟ್ಟು ಮತ್ತು ಹಿಂದೆ ಇರುತ್ತಲ್ಲ, ಅದನ್ನು ನೀಟಾಗಿ ಕಟ್ ಮಾಡಿ ನಾವು ಎಲೆನ ಒಂದು ಸಮ ಮಾಡಿಕೊಂಡ್ರೆ ನಮಗೆ ಹಿಟ್ಟು ಹಾಕೋದಕ್ಕೆ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಆ ತೊಟ್ಟು ಇರೋ ಭಾಗದಲ್ಲಿ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ತೆಗ್ದಾಕ್ತಾ ಇದ್ದೀವಿ. ನಿಮಗೇನಾದರೂ ಅರಿಶಿಣದೆಲೆ ಸಿಕ್ಕಿಲ್ಲ ಅಂದರೆ ಸೇಮ್ ರೆಸಿಪಿನ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು. ಆದರೆ ಅರಿಶಿಣದೆಲೆಯಲ್ಲಿ ಮಾಡೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ. ಬಾಳೆಎಲೆಯಲ್ಲಿ ಘಮ ಇರಲ್ಲ, ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಅರಿಶಿಣದೆಲೆಯಲ್ಲಿ ಮಾಡೋವಂಥ ರುಚಿ ಸಿಗಲ್ಲ. ಇವಾಗ ಮಳೆಗಾಲ ಆಗಿರೋದ್ರಿಂದ ಅರಿಶಿಣದೆಲೆಯಲ್ಲಿ ಹುಳ ಮೊಟ್ಟೆ ಎಲ್ಲ ಇಟ್ಟಿರುತ್ತೆ. ಹಾಗಾಗಿ ನೀಟಾಗಿ ಪ್ರತಿಯೊಂದು ಎಲೆನೂ ಸಪ್ರೇಟಾಗಿ ತೊಳ್ಕೊಬೇಕು. ತೊಳೆದು ನೀಟಾಗಿ ಅದನ್ನು ಡ್ರೈ ಆದಮೇಲೆ ಮತ್ತೆ ಒಂದು ಬಟ್ಟೆ ತಗೊಂಡು ಒರೆಸ್ಕೊಳ್ಳಿ. ಗೊತ್ತಲ್ಲ, ಇವಾಗೆಲ್ಲ ಎಷ್ಟು ಕೇರಾಗಿದ್ರೂ ತೊಂದರೆನೇ. ಹಾಗಾಗಿ ನಾವು ಇಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀವಿ. ನಾವಿಲ್ಲಿ ಒಂದು 20ರಿಂದ 25 ಕಡುಬು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಈ ರೆಸಿಪಿನ ಮಾಡೋದಕ್ಕೆ ಮನೇಲಿ ಒಂದು 2-3 ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಬೇಗ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಏಲಕ್ಕಿ ತೊಗೊಂಡಿದ್ದೀವಿ, ಒಂದು 4ರಿಂದ 5 ಏಲಕ್ಕಿ. ಯಾವುದೇ ಸ್ವೀಟ್ ಮಾಡಿದ್ರೂ ಏಲಕ್ಕಿ ಮಾಮೂಲಿ ಹಾಕ್ತೀವಲ್ಲ, ಹಾಗಾಗಿ ಇದಕ್ಕೂ ಏಲಕ್ಕಿ. ಅದ್ರ ಜೊತೆಗೆ ಎಳ್ಳು, ಮೇಯ್ನ್ ಈ ರೆಸಿಪಿಗೆ ಎಳ್ಳು. ಇಲ್ಲಿ ಒಂದು 3 ಹಿಡಿಯಷ್ಟು ಎಳ್ಳನ್ನ ತೊಗೊಂಡಿದ್ದೀವಿ, ಕಪ್ಪೆಳ್ಳು. ಆ್ಯಕ್ಚುಲಿ ಈ ರೆಸಿಪಿ ಮಾಡಬೇಕಂದ್ರೆ ಕಪ್ಪೆಳ್ಳೆನೇ ಹಾಕೋದು, ಅದೇ ರುಚಿ ಜಾಸ್ತಿ ಇರೋದು ವೈಟ್ ಎಳ್ಳಿಗಿಂತ ಕಪ್ಪು ಎಳ್ಳು. ನಿಮಗೇನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ವೈಟ್ ಎಳ್ಳು ಬೇಕಂದ್ರೂ ಹಾಕ್ಬೋದು. ಇಲ್ಲಿ 3 ಹಿಡಿಯಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ. ಎಳ್ಳು ನಿಮಗೆ ಇನ್ನೂ ಬೇಕು, ನಿಮಗೆ ಇಷ್ಟ ಆಗುತ್ತೆ ಎಳ್ಳು ಅನ್ನೋಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ತುಂಬ ಒಳ್ಳೆಯದು ಹೆಲ್ತಿಗೂ ಎಳ್ಳು. ಅಂದರೆ ದಿನನಿತ್ಯ ನಾವು ಊಟದಲ್ಲಿ ಎಳ್ಳನ್ನ ತಗೊಳ್ಳೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಗಳಿಂದ ನಾವು ದೂರ ಇರ್ಬೋದು. ಕ್ಯಾಲ್ಶಿಯಮ್ಮು ಮೇಯ್ನಾಗಿ ಎಳ್ಳಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಇರುತ್ತೆ. ಚರ್ಮದಿಂದ ಕೂದಲು, ಚರ್ಮಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು. ಆದರೆ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ನಿಯಮಿತವಾಗಿ ತಿನ್ನಬೇಕಷ್ಟೇ. ನಾವಿವಾಗ ಅಪರೂಪವಾಗಿ ಈ ರೆಸಿಪಿ ಮಾಡ್ತಾ ಇರೋದ್ರಿಂದ ಇದು ಏನೂ ತೊಂದರೆ ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಎಳ್ಳನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಎಳ್ಳನ್ನ ನೀಟಾಗಿ ಚಟಪಟ ಅನ್ನೋ ಥರ ಹುರ್ಕೊಬೇಕು. ಇದಕ್ಕೆ ನೆಕ್ಸ್ಟ್ ತೆಂಗಿನಕಾಯಿ. ನಾವಿಲ್ಲಿ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿನ ತುರಿದು ಎತ್ತಿಕೊಂಡಿದ್ದೀವಿ. ಹೊಸದಾಗಿ ಅಂದರೆ ಆವಾಗ ತಾನೇ ಒಡೆದಿರೋ ಅಂಥ ತೆಂಗಿನಕಾಯಿನ ತೊಗೊಳ್ಳಿ. ಕೊಬ್ಬರಿ ಎಲ್ಲ ಹಾಕೋದಕ್ಕೆ ಹೋದರೆ ಚೆನ್ನಾಗಿರಲ್ಲ. ಹಾಲು ಇರಬೇಕು. ತೆಂಗಿನಕಾಯಿ ನಾವು ತುರಿದಾಗ ಸ್ವಲ್ಪ ಅದರಲ್ಲಿ ಹಾಲಂಶ ಇರುತ್ತಲ್ಲ, ಆ ಥರದ ತೆಂಗಿನಕಾಯಿ ಆದರೆ ರುಚಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀವಿ. ಒಂದು 4ರಿಂದ 5 ಏಲಕ್ಕಿ, 3 ಹಿಡಿಯಷ್ಟು ಎಳ್ಳು, ಒಂದು ತೆಂಗಿನಕಾಯಿನ ತುರಿದು ಸೇರಿಸ್ತಿದ್ದೀವಿ. ಎಳ್ಳೆಲ್ಲ ಹುರಿದಾಗಿತ್ತಲ್ವ, ಎಳ್ಳು ಕೆಲವೊಂದು ಸಲ ಬಲೆ ಎಲ್ಲ ಕಟ್ಟಿರುತ್ತೆ. ಜಾಸ್ತಿ ಎಳ್ಳನ್ನ ತೊಗೊಂಬಂದು ಮನೇಲಿ ಇಟ್ಕೊಂಡಾಗ ಮತ್ತು ಕಲ್ಲಿರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಈ ಕಪ್ಪೆಳ್ಳೆಲ್ಲ ಆದರೆ ಬೇಗ ಕ್ಲೀನ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಈ ಬಿಳಿ ಎಳ್ಳಲ್ಲೆಲ್ಲ ಕಲ್ಲಿತ್ತಂದರೆ ಬೇಗ ಕಾಣಿಸುತ್ತೆ, ಕಪ್ಪು ಕಲ್ಲು. ಆದರೆ ಇದರಲ್ಲಿ ಕಾಣಲ್ಲ ಅಷ್ಟು ಬೇಗ. ಅದಕ್ಕೋಸ್ಕರ ಎಳ್ಳು ತೊಗೊಬಂದಾಗಲೇ ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಈ ರೆಸಿಪಿನ ನಾನು ಮಾಡ್ತಾಯಿಲ್ಲ, ನಾನು ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನನ್ನ ತಂಗಿ ಮಾಡ್ತಾ ಇರೋದು. ನನಗೂ ಬರುತ್ತೆ ಈ ರೆಸಿಪಿ, ಆದರೆ ಅವಳು ಚೆನ್ನಾಗಿ ಮಾಡ್ತಾಳೆ ಇನ್ನು ಅಂತ ಅವಳು ಮಾಡ್ತಾಯಿದ್ಲು. ಏಲಕ್ಕಿನ ಸ್ವಲ್ಪ ಸಕ್ಕರೆ ಜೊತೆ ಹಾಕಿ ನೀಟಾಗಿ ಪುಡಿ ಮಾಡ್ಕೊಬೇಕು. ಅಂದರೆ ಏಲಕ್ಕಿ ಬೇಗ ಪುಡಿ ಆಗಲ್ಲಲ್ಲ, ಅದಕ್ಕೋಸ್ಕರ. ಇನ್ನು ಸ್ವೀಟಿಗೆ ಬೆಲ್ಲ ತೊಗೊಂಡಿದ್ದೀವಿ. ಇಲ್ಲಿ ಒಂದು 2.5 ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀವಿ, ಕಪ್ಪು ಬೆಲ್ಲ. ಅಂದರೆ ನೀವು ಕಪ್ಪು ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಟ್ರೆಡಿಷನಲ್ ಫುಡ್ ಏನಾದರೂ ಮಾಡ್ತೀವಿ ಅಂತಂದರೆ ಮೇಯ್ನ್ ಅದಕ್ಕೆ ಕಪ್ಪು ಬೆಲ್ಲನೇ ಒಳ್ಳೆ ಟೇಸ್ಟ್ ಕೊಡೋದು. ಬೆಲ್ಲನ ನೀಟಾಗಿ ಚಿಕ್ಕದಾಗಿ ಕುಟ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀವಿ. ನೀವು ಹಾಗೆ ನಿಮಗೇನಾದರೂ ಬೆಲ್ಲ ಚೆನ್ನಾಗಿಲ್ಲ, ಸೋದಿಸ್ಕೊಬೇಕು ಆ ಥರ ಇತ್ತಂದರೆ ನೀವು ಬೆಲ್ಲದ ಪೌಡ್ರು ಬರುತ್ತಲ್ವ, ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದನ್ನೆಲ್ಲ ಹಾಕಿ ಎಳ್ಳು, ಬೆಲ್ಲ, ಏಲಕ್ಕಿ ಪೌಡರು ಮತ್ತು ತೆಂಗಿನಕಾಯಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಎಲ್ಲ ಕಡೆಗೂ ಬೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಬೆಲ್ಲನ ನೀಟಾಗಿ ಕುಟ್ಟುಕೋಬೇಕು, ಅಂದರೆ ಪುಡಿ ಮಾಡ್ಕೊಬೇಕು. ಇಲ್ಲಾಂದರೆ ಗಂಟಾಗಿ ಸಿಗ್ತಾಯಿದ್ರೆ ಅದು ನಾವು ಹಿಟ್ಟಿಗೆ ಹಾಕೋದಕ್ಕಾಗಲ್ಲ.
ಬೆಲ್ಲ ಏನಾದರೂ ಹಾಗೆ ಉಂಡೆ ಉಂಡೆ ಥರ ಇತ್ತಂದರೆ ನಾವು ಅದರೊಳಗೆ ಹಾಕಿದ ಮೇಲೆ ಕರಗತ್ತೆ ಹೂರಣ, ಆವಾಗ ಆಚೆ ಬಂದುಬಿಡುತ್ತೆ, ಎಲ್ಲ ಲೀಕ್ ಆಗುತ್ತೆ ಹಿಟ್ಟಿಂದ. ಅದಕ್ಕೋಸ್ಕರ ನಾವು ಮೊದಲೇ ಇಲ್ಲಿ ನೀಟಾಗಿ ಕಲಿಸ್ಕೊಬೇಕು. ನೋಡಿ ಇವಾಗ ಇದಾಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನೇ ತಿಂತಾಯಿದ್ವಿ, ಹಿಟ್ಟಿಗೆ ಹಾಕೋದಕ್ಕೆ ಅಥವಾ ಕಡುಬು ಒಳಗಡೆ ಹಾಕೋದಕ್ಕೂ ಮೊದಲೇ ನಾವು ಅರ್ಧ ಖಾಲಿ ಮಾಡಿರ್ತಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಅಷ್ಟೇ, ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು. ನಾವು ಮಕ್ಕಳಿಗೆ ಇದ್ರ ಟೇಸ್ಟ್ ಮಾಡಿಸೋದು, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡುವಾಗ ನಾವು ಇದನ್ನು ಹೋಗಿ ಹೋಗಿ ಎತ್ಕೊಂಡು ತಿಂತಾಯಿದ್ವಿ. ಆದರೆ ನಮ್ಮನೆ ಮಕ್ಕಳಿಗೆ ಇವಾಗೆಲ್ಲ ಅದು ಗೊತ್ತಿಲ್ಲ ಅಷ್ಟೊಂದು. ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ 3 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀವಿ. 3 ಗ್ಲಾಸ್ ನೀರಿಗೆ ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ. ನಾವೇನಾದರೂ ಹಬ್ಬಕ್ಕೆ, ಪೂಜೆಗೆ ಈ ಟೈಮಲ್ಲಿ ಮಾಡುವಾಗ ಹೊಸದಾಗಿ ಅಕ್ಕಿ ಪೌಡ್ರನ್ನ ನೀಟಾಗಿ ತೊಳೆದು ಪೌಡರ್ ಮಾಡಿ ಹಾಕ್ತೀವಿ. ಅಂದರೆ ಇವಾಗ ನಾವು ಹಾಗೆ ತಿನ್ನೋದಕ್ಕೆ ಮಾಡ್ತಾ ಇರೋದಲ್ವ, ಹಾಗಾಗಿ ನಾವು ಮನೆಯಲ್ಲಿರೋವಂಥ ಅಕ್ಕಿ ಪೌಡ್ರನ್ನೇ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. 3 ಲೋಟ ನೀರಿಗೆ 1.5 ಲೋಟ ಅಷ್ಟು ಅಕ್ಕಿ ಪೌಡರ್ನ ಸೇರಿಸ್ತಾ ಇದ್ವಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕ್ಕೊಳ್ಳೋ ವೀಡಿಯೋ ಒಂದು ಮಿಸ್ ಆಗಿಬಿಟ್ಟಿದೆ, ಸಾರಿ. ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಪೌಡ್ರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಬೇಯಿಸೋ ಅವಶ್ಯಕತೆ ಇರಲ್ಲ, ಬೇಯಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಬೇಯಿಸಬಾರ್ದು, ಜಸ್ಟ್ ನೀಟಾಗಿ ನೀರಿನ ಜೊತೆಗೆ ಅಕ್ಕಿ ಪೌಡ್ರು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೇಮ್ ಇದು ನಾವು ಮುದ್ದೆನ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೋ ಮೆತ್ತಗೆ, ಅಷ್ಟು ಮೆತ್ತಗಿದ್ರೆ ಸಾಕಾಗತ್ತೆ. ಎಲೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡೋದಕ್ಕೆ ಇಷ್ಟು ಮೆತ್ತಗಿದ್ರೆ ಸಾಕು. ಜಾಸ್ತಿ ಗಟ್ಟಿ ಆಯಿತು ಅಂತಂದರೆ ಸ್ಪ್ರೆಡ್ ಮಾಡೋದಕ್ಕಾಗಲ್ಲ, ಗಟ್ಟಿ ಆಗಿಬಿಡುತ್ತೆ ಮತ್ತು ಹಿಟ್ಟು ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಮಿಕ್ಸ್ ಮಾಡಿಕೊಂಡು, ಇದು ಸ್ವಲ್ಪ ಬಿಸಿ ಬಿಸಿನೇ ಇರಲಿ, ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಡಿ. ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡಿ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಎಲೆಗೆ ಸ್ವಲ್ಪ ನೀರನ್ನ ಸವರ್ಕೊಂಡು, ಅಂದರೆ ನಾವು ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಸವರ್ಕೊಂಡಿದ್ದೀನಿ. ಮತ್ತು ಎಲೆನ ಉಲ್ಟಾ ಇಟ್ಬಿಟ್ಟು ಹಾಕಬೇಕು, ಸೀದಾ ಇಡಬಾರ್ದು. ಉಲ್ಟಾ ಇಟ್ಟು ಹಾಕಿದ್ರೆ ಮಡ್ಚೋದಕ್ಕೂ ಈಸಿ ಆಗುತ್ತೆ. ನಾವು ಸೀದಾ ಇಟ್ಟರೆ ಅದು ಮಡ್ಚುವಾಗ ಕಟ್ಟಾಗುತ್ತೆ ಎಲೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಹಿಟ್ಟನ್ನ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಉದ್ದಕ್ಕೆ ತೊಗೊಂಡ್ರೆ ಹಿಟ್ಟನ್ನ ನಾವು ಶಾವಿಗೆ ಎಲ್ಲ ಮಾಡೋದಕ್ಕೆ ಉದ್ದುದ್ದ ಮಾಡಿ ಇಟ್ಕೊತೀವಲ್ವ, ಆ ರೀತಿ ತೊಗೊಂಡ್ರೆ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ಅಂದ್ಬಿಟ್ಟು ಈ ರೀತಿ ಫುಲ್ ನಮ್ಮದು ಎಲೆ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನೂ ನಾವು ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಸ್ವಲ್ಪ ತೆಳುವ ಮಾಡ್ಕೊಂಡಿದ್ರೆ ಈಸಿಯಾಗಿ ಸ್ಪ್ರೆಡ್ ಮಾಡೋದಕ್ಕೆ ಆಗುತ್ತೆ. ಇವಾಗ ಮಧ್ಯಕ್ಕೆ ಇದ್ರದ್ದು ಹೂರಣ ಇಡ್ತಾಯಿದ್ವಿ. ತುಂಬ ಜಾಸ್ತಿನೂ ಏನು ಇಡಬೇಕು ಅಂತಿಲ್ಲ, ತುಂಬ ಸ್ವೀಟ್ ಆದರೂ ತಿನ್ನೋದಕ್ಕಾಗಲ್ಲ. ನೋಡಿ ಇದನ್ನು ಹಾಕಿ ನೀಟಾಗಿ ಪ್ರೆಸ್ ಮಾಡಬೇಕು. ಎಲ್ಲ ಕಡೆ ಕ್ಲೋಸ್ ಆಗಿರಬೇಕಿದು, ಹಿಟ್ಟಿಂದನೇ ಎಲ್ಲ ಕಡೆ ಕ್ಲೋಸ್ ಆಗಬೇಕು. ಸ್ವಲ್ಪ ಓಪನ್ ಆದ್ರೂ ಇದರಲ್ಲಿರುವಂಥ ಬೆಲ್ಲ ಎಲ್ಲ ಕರಗಿ ಆಚೆ ಬಂದುಬಿಡುತ್ತೆ ನಾವು ಹಬೆನಲ್ಲಿ ಬೇಯಿಸುವಾಗ. ಹಾಗಾಗಿ ಎಲ್ಲೂ ಓಪನ್ ಇಲ್ದಿರೋ ಥರ ನೀಟಾಗಿ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೆಸಿಪಿನ ಮಾಡೋದಕ್ಕೆ ಒಂದು 2-3 ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಯಾಕೆಂದರೆ ಬೇಗನೂ ಆಗೋಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ. ಜನ ಮನೇಲಿ ಒಂದು 2-3 ಇದ್ದೀವಿ ಅಂತಂದರೆ ಒಬ್ಬರು ಆ ಕೆಲಸ ಒಬ್ರು ಈ ಕೆಲಸ ಅಂತ ಮಾಡಿದ್ರೆ ಬೇಗ ಆಗೋಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಅರಿಶಿಣದ ಎಲೆ ಸಿಗುತ್ತೆ. ನಿಮಗೇನಾದರೂ ಅರಿಶಿಣದ ಎಲೆ ಸಿಕ್ಕಿಲ್ಲ ಅಂತಂದರೆ ಬಾಳೆ ಎಲೆನಲ್ಲೂ ಮಾಡ್ಬೋದು. ಆದರೆ ಟೇಸ್ಟ್ ಅರಿಶಿಣದ ಎಲೆಯಲ್ಲಿ ಮಾಡಿದ್ರೆ ಈ ಘಮ ಮತ್ತು ಟೇಸ್ಟ್ ಎರಡೂ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಿಲ್ಲ ಅಂತಂದರೆ ಆ ಥರನೂ ಮಾಡ್ಕೊಬೋದು. ನೋಡಿ ಈ ರೀತಿ ಎಲ್ಲ ನಾವು ಸ್ಪ್ರೆಡ್ ಮಾಡಿ ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಇದ್ರ ಮೇಲೆ ಹೂರಣ ಇಟ್ಟು ಕ್ಲೋಸ್ ಮಾಡೋದಷ್ಟೇ. ಇವಾಗೇನು ಸಿಟಿನಲ್ಲಿ ಅಂತೆಲ್ಲ ಫಸ್ಟೆಲ್ಲ ಹಳ್ಳಿ ಕಡೆಯಲ್ಲೇ ಸಿಗುತ್ತೆ ಎಲೆ ಅಂತಿತ್ತು. ಇವಾಗ ಸಿಟಿನಲ್ಲೂ ಇವಾಗ ಮಲ್ನಾಡು ಸ್ಟೋರು, ಮಂಗಳೂರು ಸ್ಟೋರ್ಗಳಲ್ಲೆಲ್ಲ ಈ ಹಬ್ಬಗಳು ಸೀಸನ್ ಬಂತಂದರೆ ಸಾಕು ಎಲೆಗಳೆಲ್ಲ ಸಿಕ್ಕೇ ಸಿಗುತ್ತೆ. ಏನು ಪರವಾಗಿಲ್ಲ, ದುಡ್ಡೊಂದು ಇದ್ದರೆ ಸಾಕು. ಇವಾಗ ಏನು ಸಿಗಲ್ಲ ಅನ್ನೋದೇನೂ ಇಲ್ಲ, ಎಲ್ಲ ಸಿಗತ್ತೆ. ನೋಡಿ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಇದನ್ನು ಮಂಗಳೂರು ಸೈಡವರು ಮಾಡ್ತಾರೆ. ಈ ನಾಗರ ಪಂಚಮಿ ಟೈಮಲ್ಲಿ ಮಂಗಳೂರು ಸೈಡವರು ಜಾಸ್ತಿ ಯೂಸ್ ಮಾಡ್ತಾರೆ, ಅಂದರೆ ಈ ಥರ ಹಿಟ್ಟನ್ನು ಮಾಡ್ತಾರೆ. ಆದರೆ ನಾವು ಇದನ್ನು ಗಣೇಶ ಹಬ್ಬದಲ್ಲಿ ಅಥವಾ ಗಣೇಶ ಹಬ್ಬದಲ್ಲಿ ಮಿಸ್ ಆಯಿತು ಅಂದ್ರೂ ಪಕ್ಷ ಮಾಡ್ತಾರಲ್ವ, ಹಿರಿಯರಿಗೆ ಹಬ್ಬ ಮಾಡೋ ಟೈಮಲ್ಲಿ ಇದನ್ನು ಮಾಡೇ ಮಾಡ್ತೀವಿ ಕಂಪಲ್ಸರಿ. ಹಿರಿಯರಿಗೆ ಎಡೆ ಇಕ್ಕುವಾಗ ಎಳ್ಳಿಂದ ಮಾಡಿರೋಂಥ ರೆಸಿಪಿನ ಜಾಸ್ತಿ ಮಾಡೇ ಮಾಡ್ತಾರಲ್ವ, ಹಾಗಾಗಿ ಈ ರೆಸಿಪಿ ಇದ್ದೇ ಇರುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ, ಕಡುಬಿನ ಪಾತ್ರೆಯಲ್ಲಿಟ್ಟು ಇವಾಗ ಒಂದು 15-20 ನಿಮಿಷ ಇದನ್ನು ಬೇಯಿಸ್ಕೊಬೇಕಿದು. ಹಬೆನಲ್ಲೇ ಬೇಯಿಸೋವಂಥದ್ದು. ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲೂ ಹಾಕ್ಬೋದು, ಅಥವಾ ಕಡುಬಿನ ಪಾತ್ರೆ ಇದ್ದರೂ ಹಾಕ್ಬೋದು, ಅಥವಾ ನೀವು ಮಾಮೂಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕೆಳಗಡೆ ಸ್ಟೀಮ್ ಮಾಡಿದ್ರೂ ಆಗುತ್ತೆ. ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಾನೆ ಇದೆ. ವರಮಹಾಲಕ್ಷ್ಮಿ, ಇನ್ನೇನು ನಾಗರ ಪಂಚಮಿ ಬಂದೇ ಬಂತು ಹತ್ತಿರದಲ್ಲಿ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಾಂಪ್ರದಾಯಿಕವಾಗಿ ಮಾಡುವಂಥ ಫುಡ್ಗಳಿಗೆ, ಅದು ಮಲೆನಾಡು ರೆಸಿಪಿ, ಮಂಗಳೂರು ರೆಸಿಪಿಗಳಿಗೋಸ್ಕರ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ತುಪ್ಪ ಜೊತೆ ಹಾಕ್ಕೊಂಡು ತಿಂದರೆ ಆಹಾ ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ 1-2 ಬೇಕು ಅನ್ನೋರು ಇನ್ನೂ ಜಾಸ್ತಿ ತಿಂತಾರೆ. ನೋಡಿ ಇವಾಗ ಬೆಂದಿದೆ. 15 ನಿಮಿಷ ಆದಮೇಲೆ ಮನೆಯೆಲ್ಲ ಘಮ ಅಂತ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್.